ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಮೂವಿ ಯಾವುದು ಅಂದರೆ 2022ರಲ್ಲಿ ರಿಲೀಸ್ ಆಗಿದ್ದ ಲೆಜೆಂಡ್ ಆಫ್ ಯಂಗ್ ಜಿಯಾನ್ ಅನ್ನೋ ಸೂಪರ್ ಆದ ಫ್ಯಾಂಟಸಿ ಮೂವಿ ಎಕ್ಸ್ಪ್ಲೇನ್ ಈಗ ನಾವು ನೋಡ್ತಾ ಇರೋದು. ಇದರಲ್ಲಿ ಸ್ಕ್ರಿಪ್ಟ್ ಆಗಲಿ ಗ್ರಾಫಿಕ್ ಆಗಲಿ ಎಲ್ಲವೂ ಕೂಡ ಅದ್ಭುತವಾಗಿ ಇದೆ. ಈ ಮೂವಿಯ ಒಂದ್ ಲೈನರ್ ಹೇಳಿದ್ರೆ ಇಂಟ್ರೆಸ್ಟ್ ಹೋಗುವುದರಿಂದ ಒಂದ್ ಲೈನರ್ ಇಲ್ಲದೆ ಮೂವಿಯನ್ನು ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಚಿಕ್ಕ ಗ್ರಾಮವನ್ನು ತೋರಿಸುತ್ತಾರೆ. ಈ ಗ್ರಾಮದಲ್ಲಿ ಯಾವುದೋ ಉತ್ಸವ ನಡೆಯುತ್ತಿರುವಂತೆ ಇದೆ. ಆ ಉತ್ಸವದಲ್ಲಿ ನಮ್ಮ ಹೀರೋ ಹಾಗೇನೆ ಅವನ ತಂಗಿ ತುಂಬಾನೇ ಸಂತೋಷದಿಂದ ಸಮಯವನ್ನು ಕಳೆಯುತ್ತಿದ್ದಾರೆ. ಆ ಊರಿನಲ್ಲಿ ಇರುವ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಹೀರೋವನ್ನು ಕೆಳಗೆ ಬೀಳಿಸುತ್ತಾರೆ. ಅವನಿಗೆ ಹಣೆಯ ಮೇಲೆ ಮೂರನೇ ಕಣ್ಣು ಇರುವುದರಿಂದ ಎಲ್ಲರೂ ಕೂಡ ಅವನನ್ನು ಗೇಲಿ ಮಾಡುತ್ತಿದ್ದಾರೆ. ಅವರು ಹಾಗೇನೆ ನಮ್ಮ ಹೀರೋವನ್ನು ಗೇಲಿ ಮಾಡುತ್ತಿದ್ದರೆ ನಮ್ಮ ಹೀರೋಗೆ ತುಂಬಾನೇ ಕೋಪ ಬಂದು ಆ ಕೋಪದಿಂದ ನಾನೇನು ಸೈತಾನಲ್ಲವೆಂದು ಜೋರಾಗಿ ಕಿರುಚುತ್ತಾನೆ. ಅವನು ಹಾಗೆ ಕಿರುಚುತ್ತಿದ್ದರೆ ಸಡನ್ ಆಗಿ ಆಕಾಶದಿಂದ ಫೈರ್ ಬಾಲ್ಗಳು ಕೆಳಗೆ ಬೀಳುತ್ತವೆ. ಆ ಬೆಂಕಿಯ ಒಳಗಿಂದ ತುಂಬಾನೇ ಜನ ರಾಕ್ಷಸರು ಹೊರಗೆ ಬರುತ್ತಿರುತ್ತಾರೆ. ಅವರು ಆ ಊರಿನಲ್ಲಿ ಇರುವ ಜನರು ಕೈಗೆ ಸಿಕ್ಕಿದವರೆಲ್ಲರನ್ನು ಕೂಡ ಸಾಯಿಸುತ್ತಿರುತ್ತಾರೆ. ಆ ಬೆಂಕಿಯಿಂದ ಹೊರಗೆ ಬಂದ ಒಂದು ಹುಡುಗಿ ಒಂದು ದೊಡ್ಡ ಡ್ರಾಗನ್ ರೀತಿ ಬದಲಾಗುತ್ತಾಳೆ. ಡ್ರಾಗನ್ ರೀತಿ ಬದಲಾಗಿ ಆ ಗ್ರಾಮವನ್ನು ನಾಶ ಮಾಡುತ್ತಿರುತ್ತಾಳೆ. ಆ ಡ್ರಾಗನ್ ಅನ್ನು ನೋಡಿ ನಮ್ಮ ಹೀರೋ ಹಾಗೂ ಅವನ ತಂಗಿ ಅಲ್ಲಿಂದ ಓಡಿ ಹೋಗುತ್ತಿರುತ್ತಾರೆ. ಅಮ್ಮ ಕಾಪಾಡು, ಅಮ್ಮ ಕಾಪಾಡುವೆಂದು ಆ ಎರಡು ಮಕ್ಕಳು ಕೂಡ ಓಡುತ್ತಿರುತ್ತವೆ. ಆ ಡ್ರಾಗನ್ ಅವರನ್ನು ಹಿಂಬಾಲಿಸುತ್ತಾ ಅವರನ್ನು ಇನ್ನೇನು ಸಾಯಿಸುತ್ತೆ ಎನ್ನುವಷ್ಟರೊತ್ತಿಗೆ ಹೀರೋನ ಅಮ್ಮ ಅಲ್ಲಿಗೆ ಬರುತ್ತಾಳೆ. ಅವಳು ಬರುತ್ತಿದ್ದಂತೆ ಅವಳ ಕೈಯಲ್ಲಿ ಇರುವ ಒಂದು ಮಂತ್ರದ ಕತ್ತಿಯನ್ನು ಆ ಡ್ರಾಗನ್ ಮೇಲೆ ಎಸೆಯುತ್ತಾಳೆ. ಅದು ಆ ಡ್ರಾಗನ್ ಮೇಲೆ ಬೀಳುತ್ತಿದ್ದಂತೆ ಆ ಡ್ರಾಗನ್ ಕೆಳಗೆ ಬಿದ್ದು ಹೋಗುತ್ತೆ. ಆಗಲೇ ಬೆಂಕಿ ಒಳಗಿಂದ ಈ ಮೂವಿಯ ವಿಲನ್ ಹೊರಗೆ ಬರುತ್ತಾನೆ. ಆಗಲೇ ಅವನ ಜೊತೆ ಮಾತನಾಡುವುದಕ್ಕೆ ಹೀರೋನ ತಾಯಿ ಹೋಗುತ್ತಾಳೆ. ಹೀರೋನ ತಾಯಿ ಯಾರು ಎಂದರೆ ಅವಳು ಒಬ್ಬ ಯುದ್ಧ ದೇವತೆ. ಅವಳ ಬಳಿ ಇರುವ ಪವರ್ ಎಲ್ಲವನ್ನು ಕೂಡ ಈ ವಿಲನ್ ತೆಗೆದುಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಾನೆ. ಆದರೆ ನಮ್ಮ ಹೀರೋನ ತಾಯಿ ಅವನಿಗೆ ಹೊಡೆದು ಅವನನ್ನು ನರಕದಲ್ಲಿ ಬಂಧಿಸುತ್ತಾಳೆ. ಅಷ್ಟೇ ಅಲ್ಲದೆ ಅವಳ ಬಳಿ ಇರುವ ಪವರ್ ಎಲ್ಲವನ್ನು ಕೂಡ ನಮ್ಮ ಹೀರೋನ ದೇಹಕ್ಕೆ ಕಳಿಸುತ್ತಾಳೆ. ಆದರೆ ಇಂತಹ ಸಮಯದಲ್ಲೇ ವಿಲನ್ ಆ ನರಕದಿಂದ ಹೇಗೋ ತಪ್ಪಿಸಿಕೊಳ್ಳುತ್ತಾನೆ. ಈಗ ಹೀರೋನ ದೇಹದಲ್ಲಿ ಇರುವ ಯುದ್ಧ ಶಕ್ತಿಯ ಪವರ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಅವನು ಈಗ ಭೂಮಿಗೆ ಬಂದಿದ್ದಾನೆ. ಆಗ ಹೀರೋನ ಅಮ್ಮನಿಗೂ ಆ ವಿಲನ್ಗೂ ತುಂಬಾನೇ ಭಯಂಕರವಾದ ಫೈಟ್ ನಡೆಯುತ್ತೆ. ಆ ವಿಲನ್ನ ಬಳಿ ಹೀರೋನ ತಾಯಿ ತುಂಬಾನೇ ಚೆನ್ನಾಗಿ ಫೈಟ್ ಮಾಡುತ್ತಿರುತ್ತಾಳೆ. ಆದರೆ ಅವನನ್ನು ಸಾಯಿಸುವಂತಹ ಪವರ್ ಅವಳ ಬಳಿ ಇಲ್ಲ. ಏಕೆಂದರೆ ಅವಳ ದೇಹದಲ್ಲಿ ಇದ್ದ ಪವರ್ ಎಲ್ಲವನ್ನು ಕೂಡ ಅವಳ ಮಗನ ದೇಹಕ್ಕೆ ಕಳಿಸಿದ್ದಾಳೆ. ಇಂತಹ ಸಮಯದಲ್ಲಿ ಆ ವಿಲನ್ ಪವರ್ ಅನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ಕೆಳಗೆ ಬಿದ್ದು ಹೋಗುತ್ತಾಳೆ. ಆಗ ವಿಲನ್ ಹೀರೋನ ಬಳಿ ಹೋಗಿ ಅವನ ಬಳಿ ಇರುವ ಪವರ್ ಎಲ್ಲವನ್ನು ಕೂಡ ತೆಗೆದುಕೊಳ್ಳುತ್ತಿರುವುದನ್ನು ನೋಡಿದ ಅವನ ತಾಯಿ ತಕ್ಷಣವೇ ಅವನನ್ನು ಒಲುಗಾಡುವುದಕ್ಕೆ ಆಗದಂತೆ ಮಾಡುತ್ತಾಳೆ. ಆಗ ಅವಳು ಹೀರೋನ ಬಳಿ ಏನ್ ಹೇಳ್ತಾಳೆ ಅಂದ್ರೆ, ಮಗನ ನಿನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳಿ ಆ ವಿಲನ್ ಅನ್ನು ಕರೆದುಕೊಂಡು ಇನ್ನೊಂದು ಜಾಗಕ್ಕೆ ನೆಗೆಯುತ್ತಾಳೆ. ಆ ನೆಗದ ಜಾಗದಲ್ಲಿ ತುಂಬಾನೇ ಬೆಂಕಿ ಹೊರಗೆ ಬರುತ್ತೆ. ಅದನ್ನು ನೋಡಿ ನಮ್ಮ ಹೀರೋ ಹಾಗೂ ಅವನ ತಂಗಿ ತುಂಬಾನೇ ಹೇಳುತ್ತಾರೆ. ಅಲ್ಲಿ ಸೀನ್ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅನ್ನು ತೋರಿಸುತ್ತಾರೆ. ಅವಳು ಇದುವರೆಗೂ ನಡೆದ ಕಥೆಯೆಲ್ಲವನ್ನು ಕೂಡ ಕಥೆಯ ರೀತಿ ಅಲ್ಲಿರುವ ಮಕ್ಕಳಿಗೆ ಹೇಳುತ್ತಿರುತ್ತಾಳೆ. ಆಗ ಅಲ್ಲಿರುವ ಮಕ್ಕಳು ಆ ವಿಲನ್ ಮತ್ತೆ ಬರಬಹುದಾ ಎಂದು ಕೇಳುತ್ತಾರೆ. ಆಗ ಹೀರೋಯಿನ್ ಅವನು ಬರಬಹುದು, ಬರದೇ ಇರಬಹುದು, ಆದರೆ ಅದರ ಬಗ್ಗೆ ನಾವು ಭಯಪಡಬೇಕಾಗಿಲ್ಲ, ಏಕೆಂದರೆ ಆ ಯುದ್ಧ ದೇವತೆ ಮಗ ನಮ್ಮ ಬಳಿ ಇದ್ದಾನೆ ಎಂದು ಹೇಳುತ್ತಾಳೆ. ಇನ್ನು ಅಲ್ಲಿ ಸೀನ್ ಕಟ್ ಮಾಡಿ ಆ ಊರಿನ ಪಂಚಾಯಿತಿಯನ್ನು ತೋರಿಸುತ್ತಾರೆ. ಅಲ್ಲಿ ಹೀರೋನ ಫ್ರೆಂಡ್ ಅನ್ನು ಹೊಡೆಯುವುದಕ್ಕೆ ಪಕ್ಕದ ಊರಿಂದ ಕೆಲವು ಜನ ಬಂದಿರುತ್ತಾರೆ. ಆಗ ಹೀರೋನ ಫ್ರೆಂಡ್, ಏನ್ರಲ್ಲ ನನ್ನನ್ನೇ ಹೊಡೆಯಕ್ಕೆ ಬರ್ತೀರಾ, ತಡೀರೋ ನನ್ನ ಫ್ರೆಂಡ್ ಅನ್ನು ಕರೆಯುತ್ತೀನಿ ಎಂದು ಲೋ ಯಾಂಗ್ ಜಿಯಾನ್ ಬಾಲ ಎಂದು ಕರೆಯುತ್ತಾನೆ. ಆದರೆ ನಮ್ಮ ಹೀರೋ ಅಲ್ಲಿಂದ ಬರುವುದಿಲ್ಲ. ಹೀರೋನ ಫ್ರೆಂಡ್ ಅನ್ನು ಅಲ್ಲಿ ಬಂದಿರುವವರೆಲ್ಲರೂ ಕೂಡ ಹೊಡೆಯುತ್ತಿರುತ್ತಾರೆ. ಇದೆಲ್ಲವನ್ನು ಕೂಡ ಹೀರೋ ಹಾಗೂ ಅವನ ತಂಗಿ ಮನೆಯ ಸೂರಿನ ಮೇಲೆ ಮಲಗಿಕೊಂಡು ಅದೆಲ್ಲವನ್ನು ಕೂಡ ನೋಡುತ್ತಿರುತ್ತಾರೆ. ಆಗಲೇ ಕೆಳಗಿನಿಂದ ಯಾರೋ ಹೀರೋನ ತಂಗಿಯ ಮೇಲೆ ಒಂದು ಕಲ್ಲಿನಿಂದ ಹೊಡೆಯುತ್ತಾರೆ. ಅಷ್ಟೇ ನಮ್ಮ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ಎಂದ್ರು ನನ್ನ ತಂಗಿನೇ ಹೊಡೆಯುತ್ತೀರಾ ಎಂದು ಕೆಳಗೆ ಬಂದು ಒಬ್ಬೊಬ್ಬರಿಗೂ ಕೂಡ ಮನಸ್ಸಿಗೆ ಬಂದಂತೆ ಹೊಡೆಯುತ್ತಿರುತ್ತಾನೆ. ಅವನನ್ನು ಹೊಡೆಯುವುದಕ್ಕೆ ಬಂದವರಿಗೆಲ್ಲರಿಗೂ ಕೂಡ ಸರಿಯಾಗಿ ಹೊಡೆಯುತ್ತಿರುತ್ತಾನೆ. ಬಂದವರೆಲ್ಲರೂ ಕೂಡ ಅಲ್ಲಿಂದ ಓಡಿ ಹೋಗುತ್ತಾರೆ. ನಮ್ಮ ಹೀರೋ ಅವನ ತಂಗಿಯ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾನೆ. ಇನ್ನು ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಹೀರೋನ ತಾಯಿ ವಿಲನ್ ಅನ್ನು ಒಂದು ಜಾಗಕ್ಕೆ ಬಂಧಿಸಿದ್ಲು ಅಲ್ವಾ, ಆ ಜಾಗವನ್ನು ತೋರಿಸುತ್ತಾರೆ. ಅಲ್ಲಿಗೆ 3 ಜನರು ಬಂದು ಇಲ್ಲಿ ಎಲ್ಲೋ ಮಂತ್ರದ ಕತ್ತಿ ಇರುತ್ತೆ ಎಂದು ಹೇಳಿದ್ರು. ಅದು ಎಲ್ಲಿ ಎಂದು ಹುಡುಕುತ್ತಿರುತ್ತಾರೆ. ಇಲ್ಲಿ ನೋಡಿದ್ರೆ ಇದು ಯಾವುದೋ ಒಂದು ದೊಡ್ಡ ಕಲ್ಲಿದೆ ಎಂದು ಹೇಳಿ ಅದರ ಸುತ್ತ ಸುತ್ತುತ್ತಿರುತ್ತಾರೆ. ಅವರು ಕರೆಕ್ಟ್ ಆಗಿ ನೋಡಿದ್ರೆ ಅವರು ನಿಂತಿರುವುದೇ ಆ ದೊಡ್ಡ ಕತ್ತಿಯ ಮೇಲೆ. ಆಗ ಸಡನ್ ಆಗಿ ಮಣ್ಣು ಕುಸಿದು ಅವರು ಕೆಳಗೆ ಬಿದ್ದು ಹೋಗುತ್ತಾರೆ. ಅವರ ಪಕ್ಕದಲ್ಲೇ ಒಂದು ಚಿಕ್ಕ ಗುಂಡಿಯ ರೀತಿ ಇರುತ್ತೆ. ಅದರಿಂದ ಧೂಳು ಹೊರಗೆ ಬಂದು ಒಂದು ರೂಪ ಏರ್ಪಡುತ್ತೆ. ಆ ರೂಪ ಒಂದೇ ಬಾರಿ ಬಂದು ಅದರಲ್ಲಿ ಇಬ್ಬರನ್ನು ನುಂಗುತ್ತೆ. ಆಗ ಅಲ್ಲಿ ಆ ಮಣ್ಣು ಧೂಳನ್ನು ಉಪಯೋಗಿಸಿ ಪುನಃ ಇನ್ನೊಂದು ರೂಪ ಏರ್ಪಡುತ್ತೆ. ಆ ರೂಪ ಬೇರೆ ಯಾರದ್ದು ಅಲ್ಲ, ನಮ್ಮ ವಿಲನ್ದೇ. ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಹುಡುಗಿ ಡ್ರಾಗನ್ ರೀತಿ ಬದಲಾಗಿದ್ಲು ಅಲ್ವಾ, ಆ ಹುಡುಗಿ ಆ ಧೂಳಿನಿಂದ ಹೊರಗೆ ಬರುತ್ತಾಳೆ. ಆಗ ಅವಳ ಬಳಿಯ ವಿಲನ್ ಏನ್ ಹೇಳ್ತಾನೆ ಅಂದ್ರೆ,
ಬಂಧಿಸಿರುವ ನನ್ನನ್ನು ಪುನಃ ಫ್ರೀ ಮಾಡಬೇಕು ಅಂದರೆ ಹೀರೋನ ಬಳಿ ಇರುವ ಆ ಯುದ್ಧ ದೇವತೆ ಶಕ್ತಿ ನನಗೆ ಬೇಕು ಎಂದು ಹೇಳುತ್ತಾನೆ. ಹೇಗಾದರೂ ಮಾಡಿ ಅವನ ಬಳಿ ಇರುವ ಶಕ್ತಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಿರುತ್ತಾನೆ. ಆಗ ಅವನ ಎದುರಿಗೆ ಇರುವ ಆ ವ್ಯಕ್ತಿಗೆ ತುಂಬಾನೇ ಪವರ್ ಅನ್ನು ಕೊಡುತ್ತಾನೆ. ಇನ್ನು ಅಲ್ಲಿ ಸೀನ್ ಕಟ್ ಮಾಡಿ ಹೀರೋವನ್ನು ತೋರಿಸುತ್ತಾರೆ. ಅವನ ಕಣ್ಣ ಮುಂದೆ ಒಂದು ಪೇಪರ್ ಬಟರ್ಫ್ಲೈ ಹಾರುತ್ತಿರುತ್ತೆ. ಏನು ಇದ್ಯಾವ ರೀತಿ ಚಿಟ್ಟೆ ಎಂದು ಅವನು ಅದನ್ನು ಹಿಂಬಾಲಿಸುತ್ತಿರುತ್ತಾನೆ. ಅದರ ಹಿಂದೆನೆ ಹೋಗುತ್ತಿದ್ದರೆ ಹೀರೋಯಿನ್ ಕಾಣಿಸುತ್ತಾಳೆ. ಆಗ ಹೀರೋಯಿನ್ ಅವನ ಬಳಿ ಏನ್ ಹೇಳ್ತಾಳೆ ಅಂದ್ರೆ, ನೋಡ್ದ ನಿನ್ನನ್ನು ಎಷ್ಟೊಂದು ಈಸಿಯಾಗಿ ಹೊರಗೆ ಕರೆದುಕೊಂಡು ಬಂದೆ ಎಂದು ಅವಳು ಅವನ ಜೊತೆ ಮಾತನಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಅವನೇನೋ ಆ ಪೇಪರ್ ಬಟರ್ಫ್ಲೈ ಅನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡುತ್ತಿರುತ್ತಾನೆ. ಆಗ ಅವಳು ಹೀರೋವನ್ನು ಕರೆದು, ನೋಡು ನಿನಗೋಸ್ಕರನೇ ನಾನು ಈ ಗ್ರಾಮಕ್ಕೆ ಬಂದಿದ್ದೀನಿ. 15 ವರ್ಷಗಳ ಹಿಂದೆ ನಿನ್ನ ತಾಯಿ ಬಂಧಿಸಿದ ವಿಲನ್ ಈಗ ಪುನಃ ಬರುತ್ತಿದ್ದಾನೆ. ಅವನನ್ನು ತಡೆಯುವುದಕ್ಕೆ ಆಗುವುದು ನಿನ್ನಿಂದಲೇ ಎಂದು ಅವಳು ಹೇಳುತ್ತಿರುತ್ತಾಳೆ. ಏಕೆಂದರೆ ಆ ಯುದ್ಧ ದೇವತೆಯ ಶಕ್ತಿ ನಿನ್ನ ಬಳಿಯೇ ಇದೆ ಎಂದು ಅವಳು ಹೇಳುತ್ತಿರುತ್ತಾಳೆ. ಆದರೆ ಆ ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸಬೇಕು ಎಂಬುದೇ ನಿನಗೆ ಗೊತ್ತಿಲ್ಲ. ಅದನ್ನು ನೀನು ಕಲಿಯಬೇಕು ಎಂದರೆ ಯುಹಾನ್ ಪರ್ವತಕ್ಕೆ ಬರಬೇಕು ಎಂದು ಹೇಳುತ್ತಾಳೆ. ನೀನು ತಕ್ಷಣವೇ ಬಂದು ನನ್ನ ಮಾಸ್ಟರ್ ಅನ್ನು ಮೀಟ್ ಮಾಡಬೇಕು ಎಂದು ಅವಳು ಹೇಳುತ್ತಿದ್ದರೆ ಆ ರೀತಿಯ ಪರ್ವತವೇ ಇಲ್ಲವೆಂದು ಹೀರೋ ಹೇಳುತ್ತಾನೆ. ಅದೆಲ್ಲವೂ ಕೂಡ ಕಟ್ಟುಕತೆ. ಅಷ್ಟೇ ಅಲ್ಲ, ನನ್ನ ತಾಯಿ ಸತ್ತುವಾದ ಮೇಲೆ ನನ್ನ ಬಳಿ ಯಾವುದೇ ರೀತಿಯ ಯುದ್ಧ ಶಕ್ತಿ ಇಲ್ಲವೆಂದು ನನಗೆ ಅನಿಸುತ್ತಿದೆ. ಅದೆಲ್ಲ ಯಾಕೆ, ಈಗ ನನ್ನ 3ನೇ ಕಣ್ಣು ಕೂಡ ತೆಗೆಯುವುದಕ್ಕೆ ಆಗುತ್ತಿಲ್ಲ ಎನ್ನುತ್ತಾನೆ. ಈಗ ನನಗೆ ಒಂದೇ ಒಂದು ಮುಖ್ಯವಾದ ಕೆಲಸವಿದೆ. ಅದೇನುವೆಂದರೆ ನನ್ನ ತಂಗಿಯನ್ನು ಜಾಗೃತಿಯಾಗಿ ನೋಡಿಕೊಳ್ಳಬೇಕು ಅನ್ನುತ್ತಿರುತ್ತಾನೆ. ಅವನು ಅಲ್ಲಿಂದ ನೇರವಾಗಿ ಮನೆಗೆ ಬರುತ್ತಾನೆ. ಮನೆಗೆ ಬಂದು ಅವನ ತಂಗಿ ಬಳಿ ಅಲ್ಲಿ ನಡೆದ ಘಟನೆ ಎಲ್ಲವನ್ನು ಕೂಡ ಹೇಳುತ್ತಾನೆ. ಆಗಲೇ ಊರಿನ ಜನ ಕಿರುಚಾಟದ ಶಬ್ದ ಕೇಳಿಸುತ್ತೆ. ಆಗ ಹೀರೋ ಏನಾಯ್ತು ಎಂದು ಹೊರಗೆ ಬಂದು ನೋಡಿದರೆ ಅಲ್ಲಿ ಒಂದು ದೊಡ್ಡ ಡ್ರ್ಯಾಗನ್ ಕಾಣಿಸುತ್ತೆ. ಅದು ಆ ವಿಲನ್ ಕಳಿಸಿದ ಡ್ರ್ಯಾಗನ್. ಅದನ್ನು ನೋಡುತ್ತಿದ್ದಂತೆ ಹೀರೋಗೆ ಹೀರೋಯಿನ್ ಹೇಳಿದ ವಿಚಾರಗಳೆಲ್ಲವೂ ಕೂಡ ನಿಜವೇನೋ ಎಂದು ಅವನಿಗೆ ಅನಿಸುತ್ತೆ. ಆಗ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಅವನ ಫ್ರೆಂಡ್ಗಳ ಜೊತೆ ಅವನ ತಂಗಿಯನ್ನು ಮಾತ್ರವೇ ಸೇಫ್ ಆಗಿ ಹೊರಗೆ ಕಳಿಸುತ್ತಾನೆ. ಅವನು ಆ ಡ್ರ್ಯಾಗನ್ ಅನ್ನು ನೋಡಿ ಅಲ್ಲಿಂದ ಓಡಿ ಹೋಗುತ್ತಿರುತ್ತಾನೆ. ಆಗ ಡ್ರ್ಯಾಗನ್ ಅವನಿಗೆ ಹೊಡೆದು ಕೆಳಗೆ ಬೀಳಿಸಿ ಮನುಷ್ಯ ರೂಪಕ್ಕೆ ಬದಲಾಗಿ ಅವನ ಹತ್ತಿರಕ್ಕೆ ಬರುತ್ತಾಳೆ. ಏನೋ ನಾನು ನಿನಗೆ ಜ್ಞಾಪಕವಿದ್ದೀನಾ ಎಂದು ಕೇಳುತ್ತಾಳೆ. ಆಗಲೇ ಹೀರೋನ ಫ್ರೆಂಡ್ ಅವಳಿಗೆ ಕಲ್ಲಿನಿಂದ ಹೊಡೆದು, ಲೋ ನಾನು ಇವಳನ್ನು ನೋಡಿಕೊಳ್ಳುತ್ತೀನಿ, ನೀನು ಹೋಗು ಎಂದು ಕೂಗುತ್ತಾನೆ. ಆಗ ಡ್ರ್ಯಾಗನ್ ಅವಳ ಪವರ್ ಅನ್ನು ಯೂಸ್ ಮಾಡಿ ಅವನ ಮೇಲೆ ಬೆಂಕಿ ಬೀಳುವಂತೆ ಮಾಡುತ್ತಾಳೆ. ಅವನು ಅಲ್ಲೇನೆ ಸತ್ತು ಹೋಗುತ್ತಾನೆ. ಆ ನಂತರ ಅವಳು ಹೀರೋವನ್ನು ಸಾಯಿಸುವುದಕ್ಕೆ ಅವನ ಹತ್ತಿರ ಬರುತ್ತಿರುತ್ತಾಳೆ. ಆಗಲೇ ಆಕಾಶದಿಂದ ಸಡನ್ ಆಗಿ ಕೆಲವು ಪೇಪರ್ಗಳು ಕೆಳಗೆ ಬೀಳುತ್ತವೆ. ಯಾರು ಅಂತ ನೋಡಿದರೆ ಅಲ್ಲಿಗೆ ಹೀರೋಯಿನ್ ಬರುತ್ತಾಳೆ. ಹೀರೋಯಿನ್ ಟ್ರಿಕ್ ಅನ್ನು ಉಪಯೋಗಿಸಿ ಅವಳ ಜೊತೆ ಹೋರಾಡಿ ಹೀರೋವನ್ನು ಕಾಪಾಡುತ್ತಾಳೆ. ಆ ನಂತರ ಅವರೆಲ್ಲರೂ ಕೂಡ ಸೇರಿಕೊಂಡು ಕಾಡಿನಲ್ಲಿ ಇರುವ ಹೀರೋನ ತಂಗಿಯನ್ನು ನೋಡುವುದಕ್ಕೆ ಹೋಗುತ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಕೂಡ ಕಾಡಿನಲ್ಲೇ ಮಲಗಿಕೊಳ್ಳುತ್ತಾರೆ. ಆ ನಂತರ ಬೆಳಗ್ಗೆ ಆಗುತ್ತಿದ್ದಂತೆ ಹೀರೋ ಹಾಗೂ ಹೀರೋಯಿನ್ ಯಾರಿಗೂ ಕೂಡ ಹೇಳದಂತೆ ಅಲ್ಲಿಂದ ಹೊರಟಿ ಹೋಗುತ್ತಾರೆ. ಏಕೆಂದರೆ ಹೀರೋ ಅವನ ತಂಗಿಯ ಜೊತೆ ಇದ್ದರೆ ಅವಳಿಗೆ ಯಾವುದಾದರೂ ಅಪಾಯ ಬರುತ್ತೆ ಎಂದು ಅವನು ಅಂದುಕೊಳ್ಳುತ್ತಿದ್ದಾನೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಡ್ರ್ಯಾಗನ್ ವಿಲನ್ ಅನ್ನು ನೋಡುವುದಕ್ಕೆ ಹೋಗುತ್ತಾಳೆ. ಯಾಂಗ್ ಜಿಯಾನ್ ನನ್ನ ಬಳಿಯಿಂದ ತಪ್ಪಿಸಿಕೊಂಡಿದ್ದಾನೆ, ಅವನಿಗೆ ಯಾರೋ ಸಹಾಯ ಮಾಡುತ್ತಿದ್ದಾರೆ ಎಂದು ಅವಳ ಬಳಿ ಇರುವ ಪೇಪರ್ ಅನ್ನು ವಿಲನ್ಗೆ ತೋರಿಸುತ್ತಾಳೆ. ಆ ಪೇಪರ್ ಅನ್ನು ನೋಡುತ್ತಿದ್ದಂತೆ ವಿಲನ್, ಇದು ಖಂಡಿತವಾಗಿಯೂ ಯುಹಾನ್ ಪರ್ವತದಲ್ಲಿ ಶಿಕ್ಷಣ ತೆಗೆದುಕೊಳ್ಳುತ್ತಿರುವ ಶಿಷ್ಯನೇ ಆಗಿರುತ್ತಾನೆ ಎಂದು ಅವನು ಹೇಳುತ್ತಾನೆ. ಏಕೆಂದರೆ ಅಲ್ಲಿ ಮಾತ್ರವೇ ಈ ರೀತಿಯ ಕಾಗದವನ್ನು ಉಪಯೋಗಿಸುವ ವಿದ್ಯೆಯನ್ನು ಕಲಿತುಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ. ಹೀರೋ ಖಂಡಿತವಾಗಿಯೂ ಅವನ ದೇಹದಲ್ಲಿರುವ ಶಕ್ತಿಯನ್ನು ಹೊರಗೆ ತೆಗೆದುಕೊಂಡು ಬರುವುದಕ್ಕೆ ಯುಹಾನ್ ಪರ್ವತಕ್ಕೆ ಹೋಗಿದ್ದಾನೆ ಎಂದು ಆ ವಿಲನ್ ಹೇಳುತ್ತಾನೆ. ತಕ್ಷಣವೇ ನೀನು ಅವನನ್ನು ಅಲ್ಲಿಗೆ ಹೋಗದಂತೆ ತಡೆಯಬೇಕು ಎಂದು ಹೇಳುತ್ತಾನೆ. ಆಗ ಡ್ರ್ಯಾಗನ್ ತಕ್ಷಣವೇ ಹೋಗುತ್ತೀನಿ ಎಂದು ಹೇಳಿದಾಗ ನೀನು ಹೋಗಬೇಕಾಗಿಲ್ಲ, ಆ ಕೆಲಸ ಮಾಡುವುದಕ್ಕೆ ಇನ್ನೊಬ್ಬ ಇದ್ದಾನೆ ಎಂದು ಹೇಳಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ನೋಡಿದ್ದು ಅಲ್ವಾ, ಅವನನ್ನು ಕಳಿಸುತ್ತಾನೆ. ಈಗ ಅವನಿಗೇನೆ ಈ ವಿಲನ್ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತಾನೆ. ಇನ್ನು ಅಲ್ಲಿ ಸೀನ್ ಕಟ್ ಮಾಡಿ ಹೀರೋಯಿನ್ ಅನ್ನು ತೋರಿಸುತ್ತಾರೆ. ಯಾರಿಗೂ ಕೂಡ ಹೇಳದಂತೆ ಅಲ್ಲಿಂದ ಹೊರಟ ಹೀರೋಯಿನ್ ಆ ದಿನ ರಾತ್ರಿ ಒಂದು ಪಾಳು ಬಿದ್ದಿರುವ ಮನೆಯಲ್ಲಿ ಇರುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆಗ ಹೀರೋಯಿನ್ ಏನ್ ಮಾಡ್ತಾಳೆ ಅಂದ್ರೆ ಹೀರೋನ ಕಾಲು ಕೈಯನ್ನು ಕಟ್ಟಾಕುತ್ತಾಳೆ. ಏನೋ ನನ್ನ ಜೊತೆ ತಪ್ಪಾಗಿ ನಡೆದುಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಿದ್ದೀಯಾ, ಆ ರೀತಿ ನಡೆಯಬಾರದು ಅಂತಲೇ ನಿನ್ನ ಕಾಲು ಕೈಯನ್ನು ಕಟ್ಟಿ ಹಾಕಿದ್ದೀನಿ ಎಂದು ಹೇಳುತ್ತಾಳೆ. ಆಗ ಹೀರೋಯಿನ್ ಮಲಗಿಕೊಂಡು ನಿದ್ರೆ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಿರುತ್ತಾಳೆ. ಆಗಲೇ ಹೀರೋಗೆ ಕಾಡಿನ ಒಳಗೆ ಆ ಕಡೆ ಈ ಕಡೆ ಹೋಗುತ್ತಿರುವಂತೆ ಯಾರೋ ಕಾಣಿಸುತ್ತಾರೆ. ಹೀರೋನ ಹಿಂದಿನ ಯಾರೋ ತಿರುಗುತ್ತಿರುವಂತೆ ಅನಿಸಿ ಒಂದು ಏಟನ್ನು ಹೊಡೆಯುತ್ತಿದ್ದಂತೆ ಒಂದು ಹುಡುಗ ಕೆಳಗೆ ಬಿದ್ದು ಹೋಗುತ್ತಾನೆ. ಅವನನ್ನು ನೋಡಿ ಹೀರೋಯಿನ್ ಏನ್ ಅನ್ಕೊಳ್ತಾಳೆ ಅಂದ್ರೆ ನಮ್ಮನ್ನು ಸಾಯಿಸುವುದಕ್ಕೆ ಆ ವಿಲನ್ ಇವನನ್ನು ಕಳಿಸಿದ್ದಾನೆ ಎಂದು ಅಂದುಕೊಳ್ಳುತ್ತಾರೆ. ಆದ್ದರಿಂದ ಅವನ ಕಾಲು ಕೈಯನ್ನು ಕಟ್ಟು ಹಾಕಿ ನೀನು ಯಾರು, ಎಲ್ಲಿಂದ ಬಂದೆ ಎಂದು ಅವನನ್ನು ವಿಚಾರಣೆ ಮಾಡುತ್ತಾರೆ. ಆಗ ಹುಡುಗ ಹೀರೋವನ್ನು ನೋಡಿ ನೀನೇನ ಯಾಂಗ್ ಜಿಯಾನ್ ಎಂದು ಕೇಳುತ್ತಾನೆ. ಅದಕ್ಕೆ ಹೀರೋ ನನ್ನ ಹೆಸರು ನಿನಗೆ ಹೇಗೆ ಗೊತ್ತು ಎಂದು ಕೇಳಿದರೆ ನನಗೆಲ್ಲವೂ ಕೂಡ ಗೊತ್ತು, ನಾನೇನು ಸಾಧಾರಣವಾದ ಮನುಷ್ಯನಲ್ಲ, ನಾನು ಸ್ವರ್ಗಲೋಕದಲ್ಲಿ ಕಾವಲು ಕಾಯುತ್ತಿದ್ದೆ. ಆಗಲೇ ನಾನು ನಿನ್ನ ಅಮ್ಮನನ್ನು ನೋಡಿದೆ, ಅವಳು ವಿಲನನ್ನು ಬಂಧಿಸಿದ ಮೇಲೆ ನಿನ್ನನ್ನು ನಿನ್ನ ತಂಗಿಯನ್ನು ಕಾಪಾಡುವುದಕ್ಕೆ ಭೂಮಿಯ ಮೇಲೆ ಬಂದಿದ್ದಳು. ಹಾಗೆ ಬಂದಾಗ ಅವಳಿಗೆ ಸ್ವರ್ಗದ ಬಾಗಿಲನ್ನು ತೆಗೆದಿದ್ದೆ ನಾನು.
ಆ ರೀತಿ ಮಾಡಿದ ಪಾಪಕ್ಕೆ ನನಗೆ ಶಾಪವನ್ನು ಕೊಟ್ಟಿದ್ದಾರೆ, ನೀನು ಕೂಡ ಭೂಮಿಯಲ್ಲಿ ಇರುವೆಂದು ನನ್ನನ್ನು ತಳ್ಳಿದ್ದಾರೆ ಎಂದು ಅವನು ಹೇಳುತ್ತಾನೆ. ಇನ್ನು ಬೆಳಿಗ್ಗೆ ಆದ ಮೇಲೆ ಹೀರೋಯಿನ್ ಅಲ್ಲಿಂದ ಹೋಗುತ್ತಿದ್ದರೆ ನನ್ನನ್ನು ಕೂಡ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಆ ಹುಡುಗ ಅವರ ಹಿಂದೆನೆ ಹೋಗುತ್ತಾನೆ. ಸರಿ, ನನ್ನ ಅಮ್ಮನಿಗೆ ಸಹಾಯ ಮಾಡಿದ್ದ ಹುಡುಗನೇ ಅಲ್ವಾ ಎಂದು ಅವನನ್ನು ಕೂಡ ಅವರ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಅವರು ಹಾಗೇನೆ ಹೋಗುತ್ತಲೇ ಇದ್ದಾರೆ. ಆದರೆ ಅವರಿಗೆ ಆ ಪರ್ವತ ಕಾಣಿಸುವುದಿಲ್ಲ. ಆಗ ಹೀರೋಯಿನ್ನ ಬಳಿ ಏನೋ ನೀನ್ ಹೇಳಿದ ಪರ್ವತ ಇದೆಯಾ ಇಲ್ವಾ ಎಂದು ಅವನು ಕೇಳುತ್ತಾನೆ. ನೀನ್ ಹೇಳಿದ್ದೆಲ್ಲವೂ ಕೂಡ ನಿಜಾನಾ ಇಲ್ಲ ಕಟ್ಟುಕತೆಯಾ ಎಂದು ಕೇಳಿದರೆ ಆಗ ಹೀರೋಯಿನ್ ನಾವೀಗಾಗಲೇ ಯುಹಾನ್ ಪರ್ವತಕ್ಕೆ ಬಂದೋ ಎಂದು ಹೇಳಿ ಅವಳು ಭಯನ್ನು ಮುಚ್ಚುತ್ತಿದ್ದಂತೆ ಆಗಲೇ ಆ ದೋಣಿ ಯುಹಾನ್ ಪರ್ವತದ ಕಡೆ ಹೋಗುತ್ತಿರುತ್ತೆ. ಅಲ್ಲಿಗೆ ಬಂದವರೆಲ್ಲರೂ ಕೂಡ ಆ ಕಾಡಿನ ಮಧ್ಯೆ ಒಂದು ಬಾರ್ ಇರುವುದನ್ನು ನೋಡಿ ಎಲ್ಲರೂ ಕೂಡ ಅಲ್ಲಿಗೆ ಹೋಗುತ್ತಾರೆ. ಅಲ್ಲೇನೆ ನಮ್ಮ ಹೀರೋಯಿನ್ ಫ್ರೆಂಡ್ ಒಬ್ಬಳು ಕೆಲಸ ಮಾಡುತ್ತಿದ್ದಾಳೆ. ಅವಳ ಬಳಿ ಹೋದ ಹೀರೋಯಿನ್ ಯುಹಾನ್ ಪರ್ವತಕ್ಕೆ ಯಾವ ರೀತಿ ಹೋಗಬೇಕು ಎಂದು ಅವಳ ಬಳಿ ಕೇಳುತ್ತಾಳೆ. ಆಗ ಅವಳು ಏನ್ ಹೇಳ್ತಾಳೆ ಅಂದ್ರೆ ಆತ್ಮರಕ್ಷಣೆ ಫೈಟಿಂಗ್ ನಲ್ಲಿ ತುಂಬಾನೇ ಪ್ರಾವೀಣ್ಯತೆ ಇರುವ 4 ಜೊತೆ ಫೈಟಿಂಗ್ ಅನ್ನು ಮಾಡಬೇಕು, ಅವರ ಜೊತೆ ಫೈಟ್ ಮಾಡಿ ಅವರ ಬಳಿ ಇರುವ ಮುದ್ರೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾಳೆ. ಹಾಗಾದರೆ ಮಾತ್ರವೇ ನೀವು ಯುಹಾನ್ ಪರ್ವತಕ್ಕೆ ಹೋಗಬಹುದು ಎಂದು ಹೇಳುತ್ತಾಳೆ. ಅಷ್ಟೇ ಅಲ್ಲ, ಅಲ್ಲೇ ಇರುವ ಒಂದು ಗಿಡಕ್ಕೆ ಒಂದು ಕತ್ತಿ ಚುಚ್ಚಿಕೊಂಡಿರುತ್ತೆ. ಅದೇನೋ ಮಂತ್ರಶಕ್ತಿ ಹೊಂದಿರುವ ಕತ್ತಿಯಂತೆ. ಆ ಕತ್ತಿಯನ್ನು ತೆಗೆಯುವುದಕ್ಕೆ ತುಂಬಾನೇ ಜನರು ಪ್ರಯತ್ನ ಮಾಡಿದ್ದಾರೆ, ಆದರೆ ಕತ್ತಿಯನ್ನು ಯಾರು ಕೂಡ ತೆಗೆಯುವುದಕ್ಕೆ ಆಗಿಲ್ಲ. ಹಾಗೆ ಅವರು ಮಾತಾಡುತ್ತಿರುವಾಗಲೇ ಹೀರೋ ಆ ಮಾಸ್ಟರ್ನ ಜೊತೆ ಫೈಟ್ ಮಾಡುವುದಕ್ಕೆ ಒಳಗೆ ಹೋಗುತ್ತಾನೆ. ಹೀರೋ ಎಷ್ಟು ವೇಗದಲ್ಲಿ ಒಳಗೆ ಹೋದ್ನೋ ಅಷ್ಟೇ ವೇಗದಲ್ಲಿ ಅವನು ಅಲ್ಲಿಂದ ಹೊರಗೆ ಬರುತ್ತಾನೆ. ಒಳಗಿರುವ ಮಾಸ್ಟರ್ ಹೀರೋಗೆ ಚೆನ್ನಾಗಿ ಹೊಡೆದು ಅವರು ಒಂದು ಬಾರಿ ತಳ್ಳುತ್ತಿದ್ದಂತೆ ಹೀರೋ ಹೊರಗೆ ಬಂದು ಬಿದ್ದಿದ್ದಾನೆ. ಹೀರೋ ಮಾಸ್ಟರ್ಗಳ ಜೊತೆ ನಿಜಕ್ಕೂ ಫೈಟಿಂಗ್ ಅನ್ನು ಮಾಡುವುದಕ್ಕೆ ಆಗುತ್ತಿಲ್ಲ. ಆಗ ಹೋಟೆಲ್ ನಲ್ಲಿ ಇರುವವರೆಲ್ಲರೂ ಕೂಡ ಹೀರೋವನ್ನು ನೋಡಿ ಆಡಿಕೊಳ್ಳುತ್ತಿದ್ದಾರೆ. ಹೀರೋಗೆ ಒಂದು ರೀತಿ ಆಗುತ್ತೆ. ಆ ದಿನ ರಾತ್ರಿ ಹೀರೋ ತುಂಬಾನೇ ಬೇಜಾರಾಗಿ ಕುಳಿತಿರುತ್ತಾನೆ. ಆಗ ಹೀರೋಯಿನ್ ಅವನ ಬಳಿ ಬಂದು ಯಾಕೆ ನೀನು ಒಂದು ರೀತಿ ಇದ್ದೀಯಾ ಎಂದು ಕೇಳುತ್ತಾಳೆ. ಆಗ ಹೀರೋ ಏನಂದ್ರೆ ನಿಜಕ್ಕೂ ನನ್ನ ಕೈಯಲ್ಲಿ ಫೈಟಿಂಗ್ ಅನ್ನು ಗೆಲ್ಲುವುದಕ್ಕೆ ಆಗುತ್ತಾ ಎಂದು ಕೇಳುತ್ತಾನೆ. ಅದಕ್ಕೆ ಹೀರೋಯಿನ್ ಅವನ ಬಳಿ ಏನೋ ಇದಕ್ಕೋಸ್ಕರ ನಿನ್ನ ತಾಯಿ ಪ್ರಾಣವನ್ನು ಬಿಟ್ಟಿದ್ದು, ನಿನ್ನ ಅಮ್ಮ ನಿನ್ನ ದೇಹಕ್ಕೆ ಆ ಅದ್ಭುತವಾದ ಶಕ್ತಿಯನ್ನು ಏಕೆ ಕಳಿಸಿದರು ಎಂದು ಗೊತ್ತಾ? ನಿನ್ನ ಅಮ್ಮನಿಗೆ ನಿನ್ನ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ, ಆದ್ದರಿಂದಲೇ ಆ ರೀತಿ ಮಾಡಿದ್ದಾರೆ. ಆದ್ದರಿಂದ ನೀನು ಆ ಶಕ್ತಿಯನ್ನು ವೇಸ್ಟ್ ಮಾಡಬಾರದು, ಪುನಃ ಹೋಗಿ ಆ ಮಾಸ್ಟರ್ನ ಜೊತೆ ಫೈಟ್ ಅನ್ನು ಮಾಡು. ಆ ಮಾತನ್ನು ಕೇಳುತ್ತಿದ್ದಂತೆ ಹೀರೋಗೆ ಅವನ ಮೇಲೆ ಅವನಿಗೆ ನಂಬಿಕೆ ಬಂದು ಮರುದಿನವೇ ಒಬ್ಬೊಬ್ಬ ಮಾಸ್ಟರ್ನ ಜೊತೆಯೂ ಕೂಡ ಫೈಟ್ ಅನ್ನು ಮಾಡುತ್ತಾನೆ. ಅವನು ಪ್ರತಿಯೊಬ್ಬ ಮಾಸ್ಟರ್ನ ಜೊತೆ ಫೈಟಿಂಗ್ ಅನ್ನು ಮಾಡಿ ಅವರ ಬಳಿಯಿಂದ ಏಟನ್ನು ತಿಂದು ಹೊರಗೆ ಬರುತ್ತಿದ್ದಾನೆ. ಆದರೆ ಅವನು ಅವನ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ಮರಳಿ ಪ್ರಯತ್ನ ಮಾಡುತ್ತಿದ್ದಾನೆ. ಹಾಗೆ ಅವರ ಜೊತೆ ಫೈಟಿಂಗ್ ಅನ್ನು ಮಾಡುತ್ತಾ ಅವರ ವೀಕ್ನೆಸ್ ಏನು, ಅವರು ಎಲ್ಲಿ ಹಿಂದಕ್ಕೆ ಹೋಗುತ್ತಿದ್ದಾರೆ ಎಂದು ಎಲ್ಲವನ್ನೂ ಕೂಡ ಗಮನಿಸುತ್ತಿದ್ದಾನೆ. ಆ ರೀತಿ ಮಾಡುತ್ತಲೇ ಒಬ್ಬ ಮಾಸ್ಟರ್ನಿಂದ ಮುದ್ರೆಯನ್ನು ತೆಗೆದುಕೊಳ್ಳುತ್ತಾನೆ. ಆನಂತರ ಬೆಂಕಿಯಿಂದ ಫೈಟಿಂಗ್ ಅನ್ನು ಮಾಡುವ ಮಾಸ್ಟರ್ನ ಜೊತೆ ಆ ಮುದ್ರೆಯನ್ನು ತೆಗೆದುಕೊಳ್ಳುತ್ತಾನೆ. ಆನಂತರ ಕುಳ್ಳನಾಗಿದ್ದರೂ ಕೂಡ ಫೈಟಿಂಗ್ ಅನ್ನು ಮಾಡುವ ಮಾಸ್ಟರ್ನಿಂದ ಮುದ್ರೆಯನ್ನು ತೆಗೆದುಕೊಳ್ಳುತ್ತಾನೆ. ಈಗ ಹೀರೋನ ಬಳಿ 3 ಮುದ್ರೆಗಳು ಇದ್ದಾವೆ, ಇನ್ನು ಒಂದೇ ಒಂದು ಬೇಕು. ಅದು ಕೂಡ ಸಿಕ್ಕಿದರೆ ಯುಹಾನ್ ಪರ್ವತಕ್ಕೆ ಹೋಗಬಹುದು. ಆ 4ನೇ ಮಾಸ್ಟರ್ನ ಜೊತೆ ಫೈಟಿಂಗ್ ಅನ್ನು ಮಾಡುವುದಕ್ಕೆ ಹೀರೋ ಸಿದ್ಧನಾಗುತ್ತಿದ್ದಾನೆ. ಆ ಮಾಸ್ಟರ್ನ ಜೊತೆ ಫೈಟಿಂಗ್ ಅನ್ನು ಮಾಡುವುದಕ್ಕೆ ಹೀರೋ ಒಳಗೆ ಹೋಗುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಆ ವಿಲನ್ ಒಬ್ಬನಿಗೆ ಪವರ್ ಅನ್ನು ಕೊಟ್ಟಿದ್ದ ಅಲ್ವಾ, ಅವನು ಅಲ್ಲಿಗೆ ಬರುತ್ತಾನೆ. ಅವನು ಆತ್ಮದ ರೀತಿ ಬದಲಾಗಿ ಒಬ್ಬೊಬ್ಬರೊಳಗೆ ಪ್ರವೇಶ ಮಾಡಿ ಹೀರೋನ ಜೊತೆ ಫೈಟಿಂಗ್ ಅನ್ನು ಮಾಡುತ್ತಿದ್ದಾನೆ. ಈ ವಿಚಾರ ಹೀರೋಗೆ ಅರ್ಥವಾಗುತ್ತೆ. ಅವನು ಒಬ್ಬರ ದೇಹದಲ್ಲಿ ಇದು ಫೈಟಿಂಗ್ ಅನ್ನು ಮಾಡುತ್ತಿರುವಾಗ ಅವನನ್ನು ಸಾಯಿಸುವುದಕ್ಕೆ ಹೋದ ತಕ್ಷಣವೇ ಅವನು ಇನ್ನೊಬ್ಬರ ದೇಹಕ್ಕೆ ಹೋಗುತ್ತಾನೆ. ಸಡನ್ ಆಗಿ ಅವನು ಒಂದು ಹುಡುಗನ ದೇಹದ ಒಳಗೆ ಹೋಗುತ್ತಾನೆ. ಅವನನ್ನು ಹೊಡೆಯುವುದಕ್ಕೆ ಹೋದರೆ ಸಡನ್ ಆಗಿ ಅವನು ಹೀರೋಯಿನ್ನ ದೇಹದ ಒಳಗೆ ಹೋಗುತ್ತಾನೆ. ಈ ರೀತಿ ಅವನು ಎಲ್ಲರ ದೇಹದ ಒಳಗೆ ಪ್ರವೇಶ ಮಾಡುತ್ತಾ ಫೈಟಿಂಗ್ ಅನ್ನು ಮಾಡುತ್ತಿದ್ದಾನೆ. ಹೀರೋ ಅವನನ್ನು ಏನು ಕೂಡ ಮಾಡುವುದಕ್ಕೆ ಆಗುತ್ತಿಲ್ಲ. ಆಗ ಹೀರೋ ಮರಕ್ಕೆ ಚುಚ್ಚಿಕೊಂಡಿರುವ ಕತ್ತಿಯನ್ನು ತೆಗೆಯುವುದಕ್ಕೆ ಹೋಗುತ್ತಿದ್ದರೆ ಸಡನ್ ಆಗಿ ಆತ್ಮ ಹೀರೋನ ದೇಹದ ಒಳಗೆ ಹೋಗುತ್ತೆ. ಆಗ ಕೆಲವು ವರ್ಷಗಳಿಂದ ತೆಗೆಯುವುದಕ್ಕೆ ಆಗದ ಕತ್ತಿಯನ್ನು ಹೀರೋ ತೆಗೆಯುತ್ತಾನೆ. ಆದರೆ ಅದನ್ನು ಹೊರಗೆ ತೆಗೆಯುತ್ತಿದ್ದಂತೆ ಅದು 2 ತುಂಡಾಗುತ್ತೆ. ಈಗ ಆತ್ಮ ಹೀರೋನ ದೇಹದಲ್ಲಿ ಇದೆಯಲ್ವಾ, ಅದು ಈಗ ಹೀರೋವನ್ನು ಏನೇನೋ ಮಾಡುತ್ತಿದೆ. ಕೆಳಗೆ ಬಿದ್ದಿರುವ ಹೀರೋಯಿನ್ ಅನ್ನು ನೋಡಿ ಅವಳನ್ನು ಸಾಯಿಸು ಎಂದು ಹೇಳುತ್ತಿರುತ್ತೆ. ಆದರೆ ಹೀರೋಯಿನ್ ಎಂದರೆ ಹೀರೋಗೆ ತುಂಬಾನೇ ಇಷ್ಟ ಅಲ್ವಾ, ಆದ್ದರಿಂದ ಅವಳನ್ನು ಸಾಯಿಸದೆ ಆ ಕತ್ತಿಯಿಂದ ತನ್ನನ್ನು ತಾನು ಚುಚ್ಚಿಕೊಳ್ಳುತ್ತಾನೆ. ಆದರೆ ಕತ್ತಿಯನ್ನು ಚುಚ್ಚಿಕೊಂಡ ಮರುಕ್ಷಣವೇ ಆ ಆತ್ಮ ಅವನ ದೇಹದಿಂದ ಹೊರಗೆ ಬರುತ್ತೆ. ಆನಂತರ ಆತ್ಮ ಆ ಮಂತ್ರಶಕ್ತಿ ಹೊಂದಿರುವ ಆ ಕತ್ತಿಯ ಒಳಗೆ ಹೋಗುತ್ತೆ. 2 ತುಂಡಾದ ಆ ಕತ್ತಿ ಪುನಃ ಹಳೆ ಕತ್ತಿ ರೀತಿಯ ಬದಲಾಗುತ್ತೆ. ಅಲ್ಲಿ ನಡೆಯುತ್ತಿರುವ ಫೈಟಿಂಗ್ ಎಲ್ಲವನ್ನು ಕೂಡ ಆ 4ನೇ ಮಾಸ್ಟರ್ ನೋಡುತ್ತಿರುತ್ತಾನೆ. ಆಗ ಮಾಸ್ಟರ್ ಅವನ ಜೊತೆ ಫೈಟಿಂಗ್ ಅನ್ನು ಮಾಡದೆ ಹೀರೋಗೆ ಅವನ ಮುದ್ರೆಯನ್ನು ಕೊಡುತ್ತಾನೆ. ನೀನು ಈ ರೀತಿ ಫೈಟಿಂಗ್ ಅನ್ನು ಮಾಡಿದ್ದೀಯಾ ಅಂದ್ರೆ ನೀನು ಈ ಮುದ್ರೆಯನ್ನು ತೆಗೆದುಕೊಳ್ಳುವುದಕ್ಕೆ ಅರ್ಹನೇ ಎಂದು ಆ ಮುದ್ರೆಯನ್ನು ಕೊಡುತ್ತಾನೆ.
ಆನಂತರ ಹೀರೋ ಹೀರೋಯಿನ್ ಹಾಗೇನೆ ಹುಡುಗ ಈ ಮೂವರು ಸೇರಿ ಆ ಯುಹಾನ್ ಪರ್ವತಕ್ಕೆ ಹೋಗುತ್ತಾರೆ. ಮಾಸ್ಟರ್ ಎಲ್ಲಿದ್ದೀರಾ ಎಂದು ಹೀರೋ ಮಾಸ್ಟರ್ ಅನ್ನು ಕೂಗುತ್ತಿರುತ್ತಾನೆ. ಆಗ ಸಡನ್ ಆಗಿ ಆಕಾಶದಿಂದ ಒಂದು ಬೆಂಕಿನ ಚೆಂಡು ಕೆಳಗೆ ಬೀಳುತ್ತೆ. ಯಾರು ಅಂತ ನೋಡಿದ್ರೆ ಆ ಡ್ರ್ಯಾಗನ್ ಹಾಗೇನೆ ಅವರ ಜನರು ಅಲ್ಲಿಗೆ ಬಂದಿದ್ದಾರೆ. ಆ ರೀತಿ ಬಂದವರ ಜೊತೆ ಹೀರೋ ಹಾಗೂ ಹೀರೋಯಿನ್ ತುಂಬಾನೇ ಅದ್ಭುತವಾಗಿ ಫೈಟಿಂಗ್ ಅನ್ನು ಮಾಡುತ್ತಾರೆ. ಆಗಲೇ ಡ್ರ್ಯಾಗನ್ ಹೀರೋವನ್ನು ನೀರಿನ ಒಳಗೆ ಎಸೆಯುತ್ತೆ. ಆ ನೀರಿನ ಒಳಗೆ ದೊಡ್ಡ ಡ್ರ್ಯಾಗನ್ ರೀತಿ ಬದಲಾಗಿ ಹೀರೋವನ್ನು ನುಂಗುವುದಕ್ಕೆ ಹೋಗುತ್ತೆ. ಆಗ ಹೀರೋ ಸಡನ್ ಆಗಿ ಕಣ್ಣನ್ನು ತೆಗೆದು ನೋಡಿದರೆ ಅವನು ಈಗ ಬೇರೆ ಜಾಗದಲ್ಲಿ ಇದ್ದಾನೆ. ಅವನ ಎದುರಿಗೆ ಅವನು ಹುಡುಕಿಕೊಂಡ ಬಂತ ಮಾಸ್ಟರ್ ಅಲ್ಲಿ ಇರುತ್ತಾನೆ. ಅವನ ಜೊತೆ ಹೀರೋ ಏನ್ ಹೇಳ್ತಾನೆ ಅಂದ್ರೆ, ನಾನು ಸತ್ತು ಹೋಗಿದ್ದೀನ ಮಾಸ್ಟರ್ ಎಂದು ಕೇಳುತ್ತಾನೆ. ಅದಕ್ಕೆ ಅವನು, ನೀನು ಸತ್ತು ಹೋಗಿಲ್ಲ, ಸದ್ಯದಲ್ಲಿ ನೀನು ಸತ್ತು ಹೋಗಬೇಕಾ ಬದುಕಬೇಕು ಎಂಬುದನ್ನು ನೀನೇ ನಿರ್ಧರಿಸಿಕೊಳ್ಳಬೇಕು. ಆಗ ಹೀರೋ, ಯುದ್ಧ ದೇವತೆ ಶಕ್ತಿಯನ್ನು ಇಟ್ಟುಕೊಳ್ಳುವುದಕ್ಕೆ ನನ್ನ ಬಳಿ ಯಾವುದೇ ರೀತಿ ಅರ್ಹತೆ ಇಲ್ಲವೆಂದು ಅವನು ಹೇಳುತ್ತಾನೆ. ಆ ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸಬೇಕು ಎಂಬುದು ಕೂಡ ನನಗೆ ಗೊತ್ತಿಲ್ಲ, ಆದ್ದರಿಂದ ಆ ಶಕ್ತಿ ಪೂರ್ತಿಯನ್ನು ನೀವೇ ತೆಗೆದುಕೊಳ್ಳಿ ಎನ್ನುತ್ತಾನೆ. ಆದರೆ ಮಾಸ್ಟರ್ ಅವನನ್ನು ನೋಡಿ ನಗುತ್ತಾರೆ. ಮಗು, ನಿನ್ನ ಜೊತೆ ತಿರುಗುತ್ತಿದ್ದಾನೆ ಅಲ್ವಾ ಒಬ್ಬ ಹುಡುಗ, ಅವನು ಏಕೆ ಸತ್ತು ಹೋಗಿದ್ದಾನೆ ಎಂದು ಗೊತ್ತಾ? ನಿನ್ನ ಅಮ್ಮನ ಪ್ರಾಣವನ್ನು ಕಾಪಾಡುವುದಕ್ಕೆ. ನಿನ್ನ ಅಮ್ಮ ಏಕೆ ಸತ್ತು ಹೋದರು ಗೊತ್ತಾ? ನಿನ್ನ ಪ್ರಾಣವನ್ನು ಕಾಪಾಡುವುದಕ್ಕೆ, ನಿನ್ನ ದೇಹದಲ್ಲಿ ಇರುವ ಆ ಯುದ್ಧ ಶಕ್ತಿಯನ್ನು ಕಾಪಾಡುವುದಕ್ಕೆ. ಈ ರೀತಿ ಬೆಲೆ ಕಟ್ಟಲಾರದಂತಹ ತ್ಯಾಗವನ್ನು ಮರೆತು ಹೋಗಿ ನಿನ್ನಲ್ಲಿ ಇರುವ ಅದ್ಭುತವಾದ ಶಕ್ತಿಯನ್ನು ವೇಸ್ಟ್ ಮಾಡುತ್ತಿದ್ದೀಯಾ ಎಂದು ಆ ಮಾಸ್ಟರ್ ಹೇಳುತ್ತಾರೆ. ಅದನ್ನು ಕೇಳುತ್ತಿದ್ದಂತೆ ಹೀರೋಗೆ ಒಂದು ರೀತಿ ಆಗುತ್ತೆ. ಆಗ ಹೀರೋ, ಮಾಸ್ಟರ್, ಈ ಪ್ರಪಂಚವನ್ನು ನಾನು ಕಾಪಾಡುತ್ತೀನಿ. ಆ ಯುದ್ಧ ದೇವತೆಯ ಶಕ್ತಿ ಎಲ್ಲವನ್ನು ಕೂಡ ಪುನಃ ನನ್ನ ದೇಹಕ್ಕೆ ತೆಗೆದುಕೊಂಡು ಬನ್ನಿ ಎನ್ನುತ್ತಾನೆ. ಆಗಲೇ ಹೀರೋನ ಮೂರನೇ ಕಣ್ಣು ತೆಗೆದುಕೊಳ್ಳುತ್ತೆ. ತಕ್ಷಣವೇ ನೀರಿನ ಒಳಗೆ ಇರುವ ಡ್ರ್ಯಾಗನ್ ಅನ್ನು ಅವನ ಕತ್ತಿಯಿಂದ ಒಂದೇ ಒಂದು ಏಟು ಆ ಡ್ರ್ಯಾಗನ್ ತುಂಡು ತುಂಡಾಗುತ್ತೆ. ಆ ತುಂಡುಗಳನ್ನೇ ಹೀರೋ ಕವಚದ ರೀತಿ ಬದಲಾಯಿಸಿಕೊಂಡು ಅವನು ನೀರಿನಿಂದ ಹೊರಗೆ ಬರುತ್ತಾನೆ. ಅವನು ಹೊರಗೆ ಬಂದು ಆ ವಿಲ್ಲನ ಕಡೆ ಜನರೆಲ್ಲರನ್ನು ಕೂಡ ಚಿಂದಿ ಚಿಂದಿ ಮಾಡುತ್ತಾನೆ. ಅವನ ಹೊಡೆತವನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ಎಲ್ಲರೂ ಕೂಡ ಸತ್ತು ಹೋಗುತ್ತಾರೆ. ಹೀರೋ ಯುದ್ಧ ದೇವತೆ ರೀತಿ ಬದಲಾಗಿರುವುದನ್ನು ನೋಡಿ ಹೀರೋಯಿನ್ ಹುಡುಗ ಇಬ್ಬರು ಕೂಡ ಸಂತೋಷ ಪಡುತ್ತಾರೆ. ಆಗ ಹೀರೋ ಏನ್ ಹೇಳ್ತಾನೆ ಅಂದ್ರೆ, ನೀವಿಬ್ಬರು ಕೂಡ ಇಲ್ಲೇ ಇರಿ, ನಾನು ಹೋಗಿ ವಿಲನ್ನ ಕಥೆಯನ್ನು ಮುಗಿಸಿ ಬರುತ್ತೀನಿ ಎಂದು ಹೇಳುತ್ತಾನೆ. ಹೀರೋ ಅಲ್ಲಿಂದ ರಾಕೆಟ್ ನ ರೀತಿ ಹೋಗುತ್ತಾನೆ. ಆ ಕಡೆ ವಿಲನ್ ಹೀರೋ ಬರುವುದನ್ನೇ ಕಾಯುತ್ತಿರುತ್ತಾನೆ. ಅಲ್ಲಿ ಹೀರೋಗೂ ವಿಲನ್ಗೂ ಭಯಂಕರವಾಗಿ ಫೈಟಿಂಗ್ ನಡೆಯುತ್ತೆ. ಹೀರೋ ಯುದ್ಧ ದೇವತೆ ಶಕ್ತಿಯನ್ನು ಉಪಯೋಗಿಸಿ ವಿಲನ್ ಜೊತೆ ತುಂಬಾನೇ ಚೆನ್ನಾಗಿ ಫೈಟಿಂಗ್ ಅನ್ನು ಮಾಡುತ್ತಿದ್ದಾನೆ. ಆದರೆ ವಿಲನ್ಗೆ ಏನು ಕೂಡ ಆಗುತ್ತಿಲ್ಲ. ಅವನು ಹೀರೋವನ್ನು ಚೆನ್ನಾಗಿಯೇ ಹೊಡೆಯುತ್ತಾನೆ. ಅವನು ಹೀರೋವನ್ನು ಕೆಳಗೆ ಬೀಳಿಸಿ ಅವನ ಮೂರನೇ ಕಣ್ಣಲ್ಲಿ ಇರುವ ಪವರ್ ಎಲ್ಲವನ್ನು ಕೂಡ ತೆಗೆದುಕೊಳ್ಳುತ್ತಿರುತ್ತಾನೆ. ಹಾಗೆ ಅವನ ಶಕ್ತಿ ಎಲ್ಲವನ್ನು ಕೂಡ ತೆಗೆದುಕೊಳ್ಳುತ್ತಿದ್ದಂತೆ ಅವನಿಗೆ ಮನುಷ್ಯರ ರೂಪ ಬರುತ್ತೆ. ಏನೋ ನಿನ್ನ ಶಕ್ತಿ ಇಷ್ಟೇನಾ ಎಂದು ವಿಲನ್ ಅನ್ನುತ್ತಿರುವಾಗ ಕರೆಕ್ಟ್ ಆಗಿ ಹೀರೋಯಿನ್ ಅಲ್ಲಿಗೆ ಬರುತ್ತಾಳೆ. ಅವಳು ವಿಲನ್ ಜೊತೆ ಫೈಟಿಂಗ್ ಅನ್ನು ಮಾಡುತ್ತಾ ಹೀರೋವನ್ನು ಕಾಪಾಡಬೇಕು ಅಂದುಕೊಳ್ಳುತ್ತಿದ್ದಾಳೆ. ಆದರೆ ವಿಲನ್ ಅವಳಿಗಿಂತ ತುಂಬಾನೇ ಹುಷಾರಾಗಿದ್ದಾನೆ. ಹೀರೋಯಿನ್ ಇಬ್ಬರನ್ನು ಕೂಡ ಹೊಡೆದು ಕೆಳಗೆ ಬೀಳಿಸುತ್ತಾನೆ. ಈಗ ಹೀರೋನ ಪೂರ್ತಿ ಪವರ್ ಎಲ್ಲವೂ ಕೂಡ ಇವನ ಬಳಿ ಇದೆ ಅಲ್ವಾ, ಆದ್ದರಿಂದ ಅವನ ಶಕ್ತಿಯನ್ನು ಉಪಯೋಗಿಸಿ ಭೂಮಿಯ ಮೇಲೆ ಒಂದು ದೊಡ್ಡ ವಿಪತ್ತನ್ನು ಸೃಷ್ಟಿ ಮಾಡುತ್ತಾನೆ. ಕೆಲವು ವರ್ಷಗಳಿಂದ ನರಕದಲ್ಲಿ ಬಂಧಿಸಿರುವವರೆಲ್ಲರನ್ನು ಕೂಡ ಹೊರಗೆ ಕರೆದುಕೊಂಡು ಬರುತ್ತಾನೆ. ಅವರನ್ನು ಹೊರಗೆ ಕರೆದುಕೊಂಡು ಬಂದು ಇಡೀ ಪ್ರಪಂಚವನ್ನು ತನ್ನ ವಶ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಾನೆ. ಈ ರೀತಿ ಅವನ ಬಲವನ್ನು ನೋಡಿ ಹೀರೋಗೆ ಅವನು ಏನು ಮಾಡಬೇಕು ಎಂದು ಅವನಿಗೆ ಅರ್ಥವಾಗುತ್ತಿಲ್ಲ. ಇನ್ನು ಎಲ್ಲ ಮುಗಿಯಿತು ಎಂದು ಅಂದುಕೊಳ್ಳುತ್ತಿರುವಾಗಲೇ ಹೀರೋನ ಜೊತೆ 4 ಜನ ಮಾಸ್ಟರ್ ಫೈಟ್ ಮಾಡಿದ್ರು ಅಲ್ವಾ, ಅವರು ಅಲ್ಲಿಗೆ ಬರುತ್ತಾರೆ. ಆ ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಿರುವವರೆಲ್ಲರೂ ಕೂಡ ಬಂದು ಹೀರೋಗೆ ಸಪೋರ್ಟ್ ಆಗಿ ನಿಂತುಕೊಳ್ಳುತ್ತಾರೆ. ವಿಲನ್ನ ಕಡೆಯವರು ಎಲ್ಲವನ್ನೂ ಕೂಡ ಧ್ವಂಸ ಮಾಡುತ್ತಿದ್ದರೆ ಹೀರೋಯಿನ್ಗೆ ಏಟಾಗುತ್ತೆ. ಅವಳು ಕೊನೆಯ ಉಸಿರಿನಲ್ಲಿ ಇದ್ದಾಳೆ. ಅವಳನ್ನು ಹೀರೋ ಅವನ ಕೈಯಲ್ಲಿ ಎತ್ತಿಕೊಂಡು, ನಿನಗೆ ತುಂಬಾನೇ ಏಟಾಗಿದೆ ಎಂದು ಹೀರೋ ಸಮಾಧಾನ ಮಾಡುತ್ತಾ, ನಿನ್ನನ್ನು ತಕ್ಷಣವೇ ಯುಹಾನ್ ಪರ್ವತಕ್ಕೆ ಕರೆದುಕೊಂಡು ಹೋಗುತ್ತೀನಿ ಎಂದು ಅನ್ನುತ್ತಾನೆ. ಆಗ ಹೀರೋಯಿನ್ ಏನ್ ಹೇಳ್ತಾಳೆ ಅಂದ್ರೆ, ಆ ರೀತಿ ಮಾಡಬೇಕಾಗಿಲ್ಲ, ಏಕೆಂದರೆ ನಾನು ಸತ್ತು ಹೋಗುತ್ತೀನಿ ಎಂದು ನನಗೆ ಗೊತ್ತಾಗುತ್ತಿದೆ. ನಾನು ನಿನ್ನನ್ನು ತುಂಬಾನೇ ಪ್ರೀತಿಸುತ್ತಿದ್ದೀನಿ. ನೀನು ಯುದ್ಧದಲ್ಲಿ ಸೋಲಬಾರದು, ಗೆಲ್ಲುತ್ತೀಯ ಎಂದು ಹೇಳಿ ಅವಳು ಅವನ ಕೈಯಲ್ಲೇ ಸತ್ತು ಹೋಗುತ್ತಾಳೆ. ಅವಳು ಸತ್ತು ಹೋಗುತ್ತಿದ್ದಂತೆ ಗಾಳಿಯಲ್ಲಿ ಬೆರೆತು ಹೋಗುತ್ತಾಳೆ. ಹೀರೋ ದುಃಖವನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ತುಂಬಾನೇ ಜೋರಾಗಿ ಹೇಳುತ್ತಾನೆ. ಆಗಲೇ ಹೀರೋನ ಮುಂದೆ ಬಂದ ವಿಲನ್ ಅವನ ಕೈಯಲ್ಲಿ ಇರುವ ಆಯುಧದಿಂದ ಒಂದೇ ಒಂದು ಏಟು. ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಹೀರೋ ಈಗ ಅವನ ತಾಯಿ ಮುಂದೆ ಹೋಗಿ ನಿಂತಿದ್ದಾನೆ. ಸತ್ತು ಹೋಗಿರುವ ಅವನ ತಾಯಿಯನ್ನು ನೋಡಿ ಹೀರೋ ತುಂಬಾನೇ ದುಃಖ ಪಡುತ್ತಿದ್ದಾನೆ. ಅಮ್ಮ, ನೀವಾ? ನಾನು ನೋಡುತ್ತಿರುವುದು ನಿಜಾನ ಎಂದು ಕೇಳುತ್ತಾನೆ. ಸರಿ, ಅದನ್ನು ಬಿಡು. ಇಷ್ಟಕ್ಕೂ ವಿಲನ್ ನೋಡಿ ನೀನು ಏಕೆ ಭಯ ಪಡುತ್ತಿದೀಯ ಎಂದು ಅವರ ಅಮ್ಮ ಕೇಳುತ್ತಾಳೆ. ಇಲ್ಲ ಅಮ್ಮ, ನನ್ನ ಬಳಿ ಈಗ ಯಾವುದೇ ರೀತಿ ಅದ್ಭುತವಾದ ಶಕ್ತಿ ಇಲ್ಲ, ಅದೆಲ್ಲವನ್ನು ಕೂಡ ಅವನು ತೆಗೆದುಕೊಂಡಿದ್ದಾನೆ ಎಂದು ಅವನ ಅಮ್ಮನ ಬಳಿ ಹೇಳುತ್ತಾನೆ. ಅದಕ್ಕೆ ಅವರ ಅಮ್ಮ, ಆ ಯುದ್ಧ ಶಕ್ತಿ ಅನ್ನುವುದು ನಿನ್ನ ಮೂರನೇ ಕಣ್ಣಲ್ಲೂ ಕೂಡ ಇದೆ ಎಂದು, ಹಾಗೇನೆ ನಿನ್ನ ಹೃದಯದಲ್ಲಿ ಇದೆ. ಅವನು ಯಾರು ಕೂಡ ನಾಶ ಮಾಡುವುದಕ್ಕೆ ಆಗುವುದಿಲ್ಲ, ಅದನ್ನು ಯಾರು ಕೂಡ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲವೆಂದು ಹೇಳುತ್ತಾಳೆ. ಆದ್ದರಿಂದ ಪುನಃ ಹೋಗಿ ಆ ವಿಲ್ಲನ ಜೊತೆ ಹೋರಾಡು, ಈ ಪೂರ್ತಿ ಪ್ರಪಂಚವನ್ನು ಕಾಪಾಡು ಎಂದು ಅವರ ಅಮ್ಮ ಹೇಳುತ್ತಾಳೆ. ಆಗ ಅವನು ಹಿಂದಕ್ಕೆ ಹೋಗಿ ಆ ವಿಲ್ಲನ ಜೊತೆ ಹೋರಾಡುತ್ತಿದ್ದಾನೆ. ಹೀರೋ ಹಾಗೂ ವಿಲನ್ಗೆ
ತುಂಬಾನೇ ಭಯಂಕರವಾದ ಫೈಟಿಂಗ್ ನಡೆಯುತ್ತೆ. ಆಗ ಹೀರೋ ವಿಲನ್ ಅನ್ನು ಕೆಳಗೆ ಬೀಳಿಸುತ್ತಾನೆ. ಆಗ ಹೀರೋ ಅವನ ಆಯುಧದಿಂದ ಆ ವಿಲನ್ ಅನ್ನು ಸಾಯಿಸುತ್ತಾನೆ. ಇನ್ನು ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಹೀರೋಯಿನ್ ಆ ಗ್ರಾಮದ ಜನರಿಗೆ ಯಾವ ರೀತಿ ಕತೆ ಹೇಳ್ತಿದ್ಲೋ ಅದೇ ರೀತಿ ಹೀರೋನ ತಂಗಿಯ ಮಕ್ಕಳಿಗೆ ಕಥೆಯನ್ನು ಹೇಳುತ್ತಿದ್ದಾಳೆ. ಆಗ ಹೀರೋ ಎಲ್ಲಿ ಅಂತ ನೋಡಿದ್ರೆ ಅವನು ಮನೆಯ ಸೂರ್ಯನ ಮೇಲೆ ಮಲಗಿಕೊಂಡು ಕನಸನ್ನು ಕಾಣುತ್ತಿದ್ದಾನೆ. ಅವನು ಹೀರೋಯಿನ್ ಅನ್ನು ನೆನೆಸಿಕೊಂಡು ಪೇಪರ್ ಬಟರ್ಫ್ಲೈಯನ್ನು ಮಾಡಿ ಹಾರಿ ಬಿಡುತ್ತಿರುತ್ತಾನೆ. ಆಗ ಪೇಪರ್ ಬಟರ್ಫ್ಲೈ ಹಾರುತ್ತಿರುವಂತೆ ತೋರಿಸಿ ಈ ಮೂವಿಯನ್ನು ಎಂಡ್ ಮಾಡಿದ್ದಾರೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.